ಮಾಜಿ ಸಿಎಂ ಸಿದ್ದರಾಮಯ್ಯ ಮನವಿಗೂ ಸಿಎಂ ಡೋಂಟ್ ಕೇರ್. ಅನ್ನಭಾಗ್ಯ ಅಕ್ಕಿ 2 ಕೆಜಿ ಕಡಿತ ನಿರ್ಧಾರಕ್ಕೆನೇ ಕುಮಾರಸ್ವಾಮಿ ಅಂಟಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ನೀಡುವ ರಿಯಾಯಿತಿ ದರದ ಅಕ್ಕಿ ಮಾತ್ರ ವಿತರಣೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿಗೂ ಕೂಡ ಸಿಎಂ ಕುಮಾರಸ್ವಾಮಿ ಡೋಂಟ್ ಕೇರ್ ಅಂತ ಹೇಳಿರುವಂಥದ್ದು. 7 ಕೆಜಿಯ ಬದಲಾಗಿ 5 ಕೆಜಿ ಅಕ್ಕಿ ವಿತರಣೆ. ಅನ್ನಭಾಗ್ಯ ಅಕ್ಕಿ 2 ಕೆಜಿ ಕಡಿತ ನಿರ್ಧಾರಕ್ಕೆನೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂಟಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ನೀಡುವ ರಿಯಾಯಿತಿ ದರದ ಅಕ್ಕಿ ಮಾತ್ರ ವಿತರಣೆ. 2 ಕೆಜಿ ಅಕ್ಕಿ ಕಡಿತ ಮಾಡೋದ್ರಿಂದ 4,500 ಕೋಟಿ ರೂಪಾಯಿ ಮೊತ್ತ ಉಳಿತಾಯ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ. ಅಕ್ಕಿ ಕಡಿತ ನಿರ್ಧಾರ ವಾಪಸ್ ಪಡೆಯುವ ಬೇಡಿಕೆಯ ಕುರಿತು ಸ್ಪಷ್ಟ ಉತ್ತರ ಇಲ್ಲ. 2 ಕೆಜಿ ಅಕ್ಕಿ ಕಡಿತ ನಿರ್ಧಾರ ವಾಪಸ್ ಪಡೆಯುವಂತೆ ಸಿದ್ದರಾಮಯ್ಯ ಅವರು ಕೂಡ ಪತ್ರವನ್ನ ಬರೆದಿದ್ರು. ಪತ್ರದ ಮುಖಾಂತರವಾಗಿ ಅಕ್ಕಿ ಕಡಿತ ಮಾಡದಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಅವರ ಮನವೊಲಿಕೆಯನ್ನ ಮಾಡುವಂತಹ ಒಂದು ಪ್ರಯತ್ನ. ಆದರೆ ಕುಮಾರಸ್ವಾಮಿ ಅವರು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಾರೆ. ಅಂತಂದ್ರೆ ಬಜೆಟ್ನಲ್ಲಿ 5 ಕೆಜಿ ಅಕ್ಕಿ, 7 ಕೆಜಿ ಇದ್ದಂತಹ ಅಕ್ಕಿ 5 ಕೆಜಿಗೆ ಕಡಿತ ಮಾಡಲಾಗಿರುವಂಥದ್ದು. 2 ಕೆಜಿ ಅಕ್ಕಿಯನ್ನ ಕಡಿತ ಮಾಡಲಾಗಿದೆ. ಸಂಪನ್ಮೂಲ ಕ್ರೋಢೀಕರಣಕ್ಕೋಸ್ಕರ ಅನ್ನುವಂಥದ್ದು. ಈ ಕುರಿತಾಗಿ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಈ ಹಿಂದೆನೇ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಅಕ್ಕಿ ನಿರ್ಧಾರ ಅಸ್ಪಷ್ಟ ಅನ್ನುವಂತಹ ಕುರಿತಾಗಿ ವರದಿಯನ್ನ ಮಾಡಲಾಗಿತ್ತು. ಅಕ್ಕಿ 5 ಕೆಜಿಗೆ ಇಳಿಕೆ ನಿರ್ಧಾರ ವಾಪಸ್ ಘೋಷಣೆ ಮಾಡದಂತಹ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದರೂ ಕೂಡ ಸ್ಪಷ್ಟ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಅಂತಂದ್ರೆ ಅವರು ತಮ್ಮ ನಿರ್ಧಾರಕ್ಕೆನೆ ಅಂಟಿಕೊಂಡಿರುವಂಥದ್ದು. ಎಲ್ಲರಿಗಿಂತ ಮೊದಲೇ ಈ ಕುರಿತಾಗಿ ನಾವು ವರದಿಯನ್ನ ಮಾಡಿದ್ವಿ. ಕನ್ನಡಪ್ರಭದಲ್ಲೂ ಕೂಡ ಈ ವರದಿ ಬಿತ್ತರ ಆಗಿತ್ತು. ಹೆಚ್ಚುವರಿಯಾಗಿ 2 ಕೆಜಿ ಅಕ್ಕಿ ವಿತರಿಸೋದಾದರೆ ಕೇಂದ್ರ ಉಚಿತವಾಗಿ ಕೊಡ್ಲಿ ಅನ್ನುವಂಥದ್ದು. ಮಾರುಕಟ್ಟೆಯಲ್ಲಿ ಖರೀದಿಸಿ ಕೊಡಿ ಅಂತ ಇದೆ ಕೇಂದ್ರ ಸರ್ಕಾರ. ಒಟ್ಟಿನಲ್ಲಿ ಈಗ ಜನಸಾಮಾನ್ಯರಿಗೆ ಇದರಿಂದ ಬರೆ ಎಳೆದಂತಾಗಿರುವಂಥದ್ದು. ರಾಜ್ಯ ಸರ್ಕಾರ ರಿಯಾಯಿತಿ ದರದಲ್ಲಿ ಖರೀದಿಸಿದ್ರು 1 ಕೆಜಿಗೆ 35 ರೂಪಾಯಿ ವೆಚ್ಚ. ಒಟ್ಟಿನಲ್ಲಿ ಈಗ ಜನಸಾಮಾನ್ಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳು ಇದಕ್ಕೆ ಸಿಗ್ತಾ ಇದೆ ಅನ್ನೋದನ್ನ ನಮ್ಮ ರಿಪೋರ್ಟರ್ಗಳು ಕೂಡ ಸ್ಥಳದಿಂದಲೇ ವಿವರಿಸೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ಮಧುಸೂದನ್ ಇದ್ರೆ, ಇನ್ನು ಧಾರವಾಡದಿಂದ ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮಧುಸೂದನ್, ನಿಮ್ಮನ್ನ ಕೇಳೋದಾದ್ರೆ ಮೈಸೂರಿನಲ್ಲಿ ಈಗ ಸದ್ಯ ಪರಿಸ್ಥಿತಿ ಹೇಗಿದೆ? ಯಾಕಂತಂದ್ರೆ 2 ಕೆಜಿ ಅಕ್ಕಿಯನ್ನ ಕಡಿತಗೊಳಿಸಲಾಗಿರುವಂಥದ್ದು. ಸೊ ಬಡವರಂತೂ ಸಹಜವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ವೀಣಾ, ಮೈಸೂರಿನಲ್ಲೂ ಕೂಡ ಈಗ ಏನು ರಾಜ್ಯ ಸರ್ಕಾರ ಈ ಬಾರಿ ಅನ್ನಭಾಗ್ಯ ಅಕ್ಕಿಯ ಬಗ್ಗೆ ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ, ಆ ನಿರ್ಧಾರಕ್ಕೆ ಇಲ್ಲಿನ ಬಡ ಜನರ ಆಕ್ರೋಶ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಮೊದಲ ಬಾರಿಗೆ 15 ಕೆಜಿ ಕೊಡ್ತಿದ್ದಂತ ಅಕ್ಕಿಯನ್ನ 7 ಕೆಜಿಗೆ ಇಳಿಸಲಾಗಿತ್ತು. ಈಗ ದಿಢೀರನ್ನೇ ಈ ಬಾರಿಯ ಒಂದು ಬಜೆಟ್ ನಲ್ಲಿ ಅದನ್ನ 5 ಕೆಜಿಗೆ ತಂದಿಳಿಸಿರ್ತಕ್ಕಂಥದ್ದು. ಪ್ರತಿ ಬಜೆಟ್ ನಲ್ಲೂ ಕೂಡ ಅದನ್ನ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಅವರಿಗೆ ಬೇಸರವನ್ನ ತಂದಿರ್ತಕ್ಕಂಥದ್ದು. ಬಡವರಿಗೆ ಸಿಕ್ತಿದ್ದಂತ ಒಂದು ಉಚಿತವಾದ ಅಕ್ಕಿಯನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾದ ಒಂದು ಧೋರಣೆಯನ್ನ ತೋರಿಸ್ತಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಅವರು ಒಂದು ವಿಚಾರವನ್ನ ಕೂಡ ತಳಕಾಗ್ತಾ ಇದ್ದಾರೆ. ಈ ಬಾರಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಇನ್ನು ಬಾಕಿಯ ವಿಚಾರಗಳು ರೈತರಷ್ಟೇ ಅಲ್ಲ, ಇನ್ನು ಬಡವರೇನಿದ್ದಾರೆ, ಬಡವರಿಗೆ ಸಿಗ್ಬೇಕಾದಂತ ಸವಲತ್ತುಗಳೇನಿವೆ ಆ ಸವಲತ್ತುಗಳನ್ನ ಕಡಿತ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಸರಿ ಇಲ್ಲ. ಸಾಲ ಮನ್ನಾ ಅಂತಕ್ಕಂಥದ್ದು ಒಂದು ರಾಜಕೀಯ ಘೋಷಣೆ ಆಗಿರ್ಬೋದು, ಅದನ್ನ ನೀವು ಯಾವ ರೀತಿ ಆದ್ರೂ ಮಾಡಿ, ಆದ್ರೆ ಬಡವರಿಗೆ ಕೊಡಬೇಕಾಗಿರ್ತಕ್ಕಂತಹ ಈ ರೀತಿಯಾದ ಸವಲತ್ತುಗಳೇನಿವೆ ಈ ಸವಲತ್ತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು, ನೀವು ಕೊಡ್ಬೇಕು ಅನ್ನೋ ಒಂದು ಮಾತನ್ನ ಕೂಡ ಅವರು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಮೈಸೂರು ಭಾಗದಲ್ಲಿ ಕಾಣ್ತೀವಿ. ವೀಣಾ, ಎಸ್, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇನ್ನು ಧಾರವಾಡದಿಂದ ವೀರೇಶ್ ರೆಡಿ ಇದ್ದಾರೆ. ಎಸ್ ವೀರೇಶ್, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಜನ ಏನ್ ಹೇಳ್ತಿದ್ದಾರೆ? ಏನಂದ್ರೆ ಸಮ್ಮಿಶ್ರ ಸರ್ಕಾರದ ಮೊದಲ ಬಜೆಟ್ ನಲ್ಲಿ ಈ ರೀತಿ ಅವಾಂತರ ಆಗಿರೋದು ಮಾತ್ರ ದುರ್ದೈವ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಡವರ ಮೇಲೆ ಏನು ಕುಮಾರಸ್ವಾಮಿ ಅವರು ಅಂತಾರೆ, ಬಡವರ ಮೇಲೆ ಹೊಟ್ಟೆ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಡವರಿಗಾಗಿನೇ ಸಾಕಷ್ಟು ಅನುಕೂಲ ಆಗಿತ್ತು ಈ ಅಕ್ಕಿ ಬಗ್ಗೆ. ಹೀಗಾಗಿ ಏನು 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಇದರಲ್ಲಿ 2 ಕೆಜಿ ಮಾತ್ರ ಮತ್ತೆ ಕಡಿತ ಆಗಿರೋದು ಮಾತ್ರ ಏನು ಬಡವರ ಮೇಲೆ ಹೊಟ್ಟೆ ಹೊಡೆದಂತ ಒಂದು ಮಾತುಗಳು ಕೇಳಿ ಬರ್ತದೆ. ನನ್ನ ಜೊತೆ ಈಗ
ಇಲ್ಲಿ ಅಕ್ಕಿ ಪಡಿತರ ಚೀಟಿ ಏನ ನ್ಯಾಯಬೆಲೆ ಅಂಗಡಿ ಬಾಜಲ್ನೇ ನಾನಿದ್ದೀನಿ. ಇಲ್ಲಿ ಬಂದಂತ ಗ್ರಾಹಕರು ಏನ್ ಹೇಳ್ತಿದ್ರೆ ಬನ್ನಿ ಕೇಳೋಣ. ನಿಮಗೆ ಈ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದಂತ ಹಿಂದಿನ ಸರ್ಕಾರದಿಂದ ಹೀಗಾಗಿ 2 ಕೆಜಿ ಅಕ್ಕಿ ಕಡಿತ ಆಗ್ತದೆ. ನಿಮ್ಗೆ ಯಾವ ತೊಂದರೆ ಆಗ್ತದೆ ಇದರಿಂದ? ಹೌದು ಸರ್, ತೊಂದರೆ ಆಗ್ತಿದೆ. ಮತ್ತೆ 2 ಕಿಲೋ ಅಕ್ಕಿ ಮೊದ್ಲ ಕಡಿಮೆ, ಮನ್ಯಾಗ ಮಂದಿ ಬಾಳ ಅಲ್ಲ, 6 ಮಂದಿ ನಾವು 5 ಮಂದಿ ಒಳಗ 5 ಕಿಲೋ ಸಿಕ್ಕಿ ಅಂದ್ರೆ ಎಲ್ಲಿ ಸಾಲ್ತದ? ಸಾಲಂಗಲ್ಲ. ಮಿನಿಮಮ್ 7 ಕಿಲೋ. ಈಗ ಒಬ್ಬರಿಗೆ 7 ಕಿಲೋ ಪಡಾತಿದ್ರೆ ಅದ ಕರೆಕ್ಟ್ ಐತ್ರಿ. ಮತ್ತೆ ಅದ್ರಾಗ ಗೋಧಿನೂ ಇಲ್ಲ, ಏನಿಲ್ಲ, ಬರೀ ಅಕ್ಕಿ ಒಂದು ಪಡಾತಿದ್ರೆ ಮತ್ತೆ ಅದ್ರಾಗ 2 ಕಿಲೋ ಅಂದ್ರೆ ಅದು ಏನು ಮನ್ಯಾಗ ಯಾರಿಗೂ ಸಾಲುವಿಲ್ಲ. ಅದು 1 ತಿಂಗಳ ಮಟ್ಟ ಅಂದ್ರೆ ಎಲ್ಲಿ ಸಾಲ್ತದ್ರಿ ಅದು 7 ಕಿಲೋ? ಓಕೆ ಬೇಡ, ಏನಂದ್ರೆ ಮೊದ್ಲಿಗೆ ನಮ್ಗೆ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ನಾವು ಮನೇಲಿ 5 ಜನ ಇದೀವಿ. ಎಷ್ಟೋ ಒಟ್ಟಿಗೆ ನಮ್ಮ ದಿನನಿತ್ಯದ ಬದುಕು ನಡೀತಾ ಇತ್ತು. ಇದಿದ್ದಾಗಿ 2 ಕೆಜಿ ಅಕ್ಕಿ ಕಡಿತ ಮಾಡೋದ್ರಿಂದ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗ್ತೀವಿ ಅನ್ನೋ ಮಾತನ್ನ ಇಲ್ಲಿನ ಏನು ಸಾರ್ವಜನಿಕರು ಹೇಳುವಂತ ಮಾತಾಗಿದೆ ಬೇಡ. ಎಸ್ ವೀರೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದೀಗ ಕಲಬುರಗಿಯಿಂದ ಶರಣಯ್ಯ ಹಿರೇಮಠ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಶರಣಯ್ಯ, ಕಲಬುರಗಿಯಲ್ಲಿನ ಪರಿಸ್ಥಿತಿ ಹೇಗಿದೆ? ಅಕ್ಕಿ ಕಡಿತಗೊಳಿಸಿರೋದಕ್ಕೆ 2 ಕೆಜಿ ಅಕ್ಕಿ ಕಡಿತ ಆಗಿರೋದ್ರಿಂದಾಗಿ ಅಲ್ಲಿನ ಜನಸಾಮಾನ್ಯರ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ? ಹೌದು ವೀಣಾ, ಈ ಬಗ್ಗೆ ತೀವ್ರವಾದಂತಹ ಆಕ್ರೋಶ ಕಲಬುರಗಿಯ ನಾಗರಿಕರಿಂದ ವ್ಯಕ್ತವಾಗ್ತಾ ಇದೆ. ಕಲಬುರಗಿ, ಬಿಸಿಲೂರು, ಇಲ್ಲಿ ಗುಳೆ ಹೋಗುವಂತಹ ಜನಗಳು ಜಾಸ್ತಿ, ತೀರಾ ಬಡತನದಲ್ಲಿರುವಂತಹ ಜನಗಳು ಜಾಸ್ತಿ. ಹಾಗಾಗಿ 7 ಕೆಜಿ ಅಕ್ಕಿ ಕೂಡ ಒಂದು ತಿಂಗಳಿಗೆ ಸಾಕಾಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ 2 ಕೆಜಿ ಅಕ್ಕಿ ಕಡಿತ ಮಾಡಿರುವಂಥದ್ದು ಸರಿಯಲ್ಲ. ಈ ನಿರ್ಣಯದಿಂದ ನಮ್ಮ ಕುಟುಂಬದ ಮೇಲೆ ತೀವ್ರವಾದಂತಹ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಇದನ್ನ 7 ಕೆಜಿ ಕೊಡುವಂಥದ್ದನ್ನೇ ಮುಂದುವರಿಸಬೇಕು ಅನ್ನುವಂತಹ ಆಗ್ರಹ ಕಲಬುರಗಿ ನಾಗರಿಕರಿಂದ ಕೇಳಿ ಬರ್ತಾ ಇದೆ. ವೀಣಾ, ನಾವೀಗ ಕಲಬುರಗಿಯ ಬ್ರಹ್ಮಪುರ ಬಡಾವಣೆ ಿರುವಂತಹ ಒಂದು ರೇಷನ್ ಅಂಗಡಿಯ ಮುಂದ್ಗಡೆ, ಅಂದ್ರೆ ಪಡಿತರ ಧಾನ್ಯ ವಿತರಣಾ ಕೇಂದ್ರದ ಮುಂದ್ಗಡೆ ನಿಂತಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಅಕ್ಕಿ ತಗೊಳ್ಳೋದಕ್ಕಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಏನ್ ಹೇಳ್ತಾರೆ ಅವರಿಂದಾನೆ ಕೇಳೋಣ. ವಿನಾ, ಇದುವರೆಗೂ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರಮ್ಮ, ಇನ್ನು ಮುಂದೆ ನಿಮ್ಗೆ 5 ಕೆಜಿ ಅಕ್ಕಿ ಬರ್ತದೆ. ಏನು ಇದು ಸರಿ ಅನ್ಸುತ್ತಾ? ಸರಿ ಅನ್ಸಲ್ರಿ ನಮ್ಗೆ ಸರಿ ಅನ್ಸಲ್ಲ. 7 ಕಿಲೋ ಏನದ ಅದಕ್ಕೆ ಕೊಡ್ಬೇಕ್ರಿ ಸರ್. ನಮ್ಗ ಎಣ್ಣೆ ಬಿ ಬಂದ್ ಮಾಡಿದ್ರು, ಸಕ್ರಿ ಬಂದ್ ಮಾಡಿದ್ರು, ಗೋಧಿ ಬಂದ್ ಮಾಡಿದ್ರು. ನಾವ್ ಏನ್ ತಿನ್ಬೇಕು? ನೌಕರಿ ಅದನ್ನ ನಮ್ಗ ಕೂಲಿ ಮಾಡತಕ್ಕ ನಮ್ಗೆ ಹೊಟ್ಟೆ ತುಂಬಲ್ಲ. ನಾವೇನ ಕೂಲಿ ಮಾಡ್ಬೇಕು ಎಷ್ಟು, ನಾವು ತಿನ್ಬೇಕು ಎಷ್ಟ್ರಿ? ನಮ್ಗ ನಾವು ಆಯ್ದು ಹೋದವ್ರಿದ್ದೆವು, ಅದು ಬಿ ಬಂದ್ ಮಾಡಿದ್ರು ನಾವ್ ಏನ್ ತಿನ್ಬೇಕು? ಏನು ಜೋಳ ಬಿ ಫ್ರೀ ಅವ. ಈಗ ನಮ್ ಬೆಲೆ ಅಸೆತ್ ಅಷ್ಟಿಲ್ಲ. ಈಗ 7 ಕೆಜಿ ಇದ್ದಿದ್ದು ಮುಂದೆ 5 ಕೆಜಿ ಆಗ್ತದೆ. ಏನ್ ಹೇಳಕ್ ಬಯಸ್ತೀರಮ್ಮ? 5 ಕೆಜಿ ಸಾಕಾಗುತ್ತಾ ನಿಮ್ ಕುಟುಂಬ? 5 ಕೆಜಿ ಸಾಕಾಗಲ್ರಿ ಸರ್. 5 ಕೆಜಿ ಸಾಕಾಗ್ರಿ, 7 ಕೆಜಿನೇ ಕೊಡ್ಬೇಕ್ರಿ. ಏನ್ರಿ ಬಡತನ್ರಿ ಇದ್ದಾಗ ಬದುಕೋರಿಗೆ ಎಲ್ಲ ಹಿಂಗ್ ಕಮ್ಮಿ ಮಾಡ್ಕೊಂಡ್ ಬಂದ್ರ ಆಗಂಗಿಲ್ರಿ ಸರ್. ನಮ್ಗಿನ್ನ ಹೆಚ್ಚಿಗೆ ಬೇಕು. ಹೆಚ್ಚಿಗಾದ್ರೆ ಹೊಟ್ಟೆ ತುಂಬತದ. ಇನ್ನಾರಿಗೆ ಕಡಿಮೆ ಮಾಡಿದ್ರ ನಮ್ ಹೊಟ್ಟೆ ತುಂಬಲ್ರಿ. ಯಾರ ಮಕ್ಳು ಇರ್ತಾರ ಮಾಡೋರ್, ಯಾರ ಮಕ್ಳು ಇರಂಗಿಲ್ಲ ಮನ್ಯಾಗ, ಮಾಡ್ಲಾರ್ದವ್ರ ಏನ್ ತಿಂತಾರ ಸರ್? ಮಾಡೋರ್ಗು ಹಂಗೆ, ಮಾಡ್ಲಾರ್ದವ್ರನ್ನ ಹಂಗೆ. ಮನ್ಯಾಗ ಯಾರು ಇಲ್ದವ್ರಿಗೆ ಏನ್ ಮಾಡ್ಬೇಕು? ಬೇಡ್ಕೊಂಡು ತಿನ್ಬೇಕ್ರಿ. 2 ಕಿಲೋ ಅಕ್ಕಿನ ಹೆಚ್ಚಿಗೆ ಮಾಡಿದ್ರಿ. ಅಮ್ಮ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರಿದ್ದಾಗ 7 ಕೆಜಿ ಕೊಡ್ತಿದ್ರು. ಕುಮಾರಸ್ವಾಮಿ ಅವರಾದ್ಮೇಲೆ ಈಗ 5 ಕೆಜಿ ಕೊಡ್ತಾ ಇದಾರೆ. ಮುಖ್ಯಮಂತ್ರಿಗಳಿಗೆ ತಾವು ಏನ್ ಕೇಳಕ್ ಬಯಸ್ತೀರಿ? ಬಡವ್ರು ಹ್ಯಾಂಗ್ ಬದುಕ್ಬೇಕ್ರಿ? ಇದ್ರೆ 7 ಕಿಲೋದಾಗ 2 ಕೆಜಿ ಕಮ್ಮಿ ಮಾಡಿದ್ರು ಸರ. ನಾವ್ ಹ್ಯಾಂಗ್ ಮಾಡ್ಬೇಕು? ಬಡ್ರು ಇನ್ನ ಹೆಚ್ಚಿಗೆ ಮಾಡ್ರಿ. ನಮ್ಗೆ ಹೊಟ್ಟೆ ತುಂಬಲ್ಲ. ಗಾಸ್ಲೆಟ್ ಬಂದ, ಶೆವೆಣ್ಣೆ ಬಂದ, ಎಲ್ಲನೂ ಬಂದ, ಸಕ್ರಿ ಬಂದ. ನಾವ್ ಹ್ಯಾಂಗ್ ಬದುಕ್ರಿ? ಈಗ ಬಡ್ರು ಮಕ್ಳು ಹುಳಿನಂತ ಮಕ್ಳು ಹ್ಯಾಂಗ್ ಮಾಡ್ಬೇಕು? ಕೂಲಿ ನಾವು 10-15 ರೂಪಾಯಿ ಗಳಿಸೇವೇನು, ನಾವ್ ತಿಂದೇವೇನ್ರಿ ಸರ? ನಮ್ಗೆ ಹೆಚ್ಚಿಗೆ ಬೇಕ್ರಿ ನೋಡ್ರಿ, ಹೊಟ್ಟೆ ತುಂಬಲ್ರಿ ಸಾಬ್ರೆ. ಅಲ್ಲ, 5 ಕೆಜಿ ನಿಮ್ ಕುಟುಂಬಕ್ಕೆ ಸಾಕಾಗದಿಲ್ರಿ ಅಮ್ಮ? ಸಾಕಾಗಲ್ರಿ. 5 ಕೆಜಿ ಏನ್ ಆತದ್ರಿ? ತಿಂಗಳು ಬರತ್ತಾನೇನ್ ಗಂಜಿ ಕಾಸ್ಕೊಂಡ್ ಕುಡಿಯಮ್ರಿ? ಹ್ಯಾಂಗ್ರಿ? ಸಂಜಿಗೆ 1 ಕಿಲೋ, ಮುಂಜಾಳೆ 1 ಕಿಲೋ ಅಂದ್ರ ಸರ ನಮ್ಗೆ ಹೊಟ್ಟಿ ಹ್ಯಾಂಗ್ ತುಂಬತದ್ರಿ? 4 ದಿನನೂ ಹೋಗಂಗಿಲ್ಲ 5 ಕೆಜಿ ಅಕ್ಕಿ. ಹೊಲ ಅದ ನಮ್ ಮನಿ ರಟ್ಟಿ ಮೇಲೆ ಬದುಕಾದ್ರಿ. ಜಾಗ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ. ನಾವು ಬರೇ ಕೈ ಮೇಲೆ ದುಡ್ಕೋತೀವಿ. ನೋಡ್ರಿ ರಟ್ಟಿ ಮೇಲೆ ನಾವ್ ದುಡಿಯೋರು. ಮಕ್ಕಳು ತಂದಾಕ್ರಿ ಗಂಜಿ ಕುಡಿತೇವ್. ಇದ್ರಿಲ್ಲ, ನಾವು ಕಾಲ್ ಮುದ್ಕೊಂಡು ಮನ್ಯಾಗ ಮಕ್ಕೋಬೇಕು ಅಷ್ಟೇ ಅದ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಅಮ್ಮ? ಅದೇ ರೀ, ನಮ್ ನೌಕರಿ ಇಲ್ರಿ, ಚಾಕ್ರಿ ಇಲ್ರಿ, ನಮ್ಗೆ ಏನೂ ಇಲ್ಲ ನೋಡ್ರಿ. ಇದೇ ಇಟ್ಟಿ ರಾಜನ ಗಂಜಿ ಬರ್ತದ, ಅದ್ ಬಿ ಬಂದ್ ಮಾಡಿದ್ರ ನಾವ್ ಎಲ್ಲಿ ಹೋಗಾರಿ? ಏನ್ ಮಾಡಾರಿ? ಒಟ್ಟಾರೆ ಕಲಬುರಗಿ ಜನ ವೀಣಾ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5 ಕೆಜಿ ಅಕ್ಕಿ ನಮಗೆ ಯಾವುದೇ ರೀತಿಯಾದಂತಹ ಕುಟುಂಬಕ್ಕೆ ಒಂದು ತಿಂಗಳವರೆಗೂ ಸಾಲದಿಲ್ಲ. ಗಂಜಿ ಕಾಸ್ಕೊಂಡು ಕುಡಿಯುವಂತಹ ಪರಿಸ್ಥಿತಿ ಬರ್ತದೆ. ಇದನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೊಳ್ಬೇಕು. ಯಥಾ ರೀತಿಯಾಗಿ 7 ಕೆಜಿ ಅಕ್ಕಿ ಕೊಡುವುದನ್ನ ಮುಂದುವರಿಸಬೇಕು ಅನ್ನುವಂತಹ ಆಗ್ರಹ ಕಲಬುರಗಿಯ ನಾಗರಿಕರಿಂದ ಕೇಳಿ ಬರ್ತಾ ಇದೆ. ವೀಣಾ.